ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಕಾಲ್ತುಳ್ತಾ ಪಾಲಿಟಿಕ್ಸ್. ದೋಸ್ತಿಗಳ ಹೋರಾಟಕ್ಕೆ ಅಲುಗಾಡುತ್ತಾ ಕಾಂಗ್ರೆಸ್. ಸಿಎಂ ಡಿಸಿಎಂ ಪರಮೇಶ್ವರ್ ಟಾರ್ಗೆಟ್. ತಲೆದಂಡ ಆಗೋವರೆಗೂ ಕೂಡ ಹೋರಾಟ ನಿಲ್ಲೋದಿಲ್ವಾ? ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಎಸ್ವೈ ಎಂಟ್ರಿ. ರಾಜ್ಯದಾದ್ಯಂತ ಹೋರಾಟ ನಡೆಯುತ್ತಾ? ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕೈಗಳು ರಕ್ತ ಸಿಗ್ತಾ ಇದೆ. ಮಕ್ಕಳನ್ನ ತಂದೆ ತಾಯಿ ಯಾರು ಕಳ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ. ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಟಿಸಕ್ಕೆ ನೋಡ್ತಾ ಇದ್ದಾರೆ. ಅವರ ಮೂತಿಗೆ ಒರೆಸೋಣ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಕ್ಯೂಸ್ ನಂಬರ್ 1, ಆರೋಪಿ ನಂಬರ್ 2 ಸ್ವತಃ ಡಿ.ಕೆ. ಶಿವಕುಮಾರ್, ರಾಜ್ಯದ ಉಪಮುಖ್ಯಮಂತ್ರಿಗಳು ನಂಬರ್ 3 ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು. ಹಾಗಾಗಿ ನಿನ್ನೆ FIR ರಿಜಿಸ್ಟರ್ ಆಗಿದೆ. ನಿಜವಾಗ್ಲೂ ಕೂಡ ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ಮಾಡಲೇಬೇಕು ಅಂತ ಹೇಳಿದ್ರೆ ಅಕ್ಯೂಸ್ ನಂಬರ್ 1, 2, 3 ಆಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರನ್ನ ಅವ್ರು ಮಾಡಬೇಕಾಗ್ತದೆ. IPL ಗೆದ್ದಿದ್ದು RCB ತಂಡ, ಫೋಟೋ ತೆಗೆಸಿಕೊಂಡು ಹೋಸ್ ಕೊಟ್ಟಿದ್ದು KPCC ತಂಡ. ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್, ಡಿ.ಕೆ. ಶಿವಕುಮಾರ್ ಬೌಲರ್. ಮುಖ್ಯಮಂತ್ರಿಗೆ ಏನಾದ್ರೂ ಮಾಡಿ ಸೆಂಚುರಿ ಹೊಡೆದ್ಬಿಡ್ಬೇಕು ಅಂತ ಅವರು. ಡಿ.ಕೆ. ಶಿವಕುಮಾರ್ಗೆ ಏನಾದ್ರೂ ಮಾಡಿ ಮುಖ್ಯಮಂತ್ರಿನ ಗೋಲ್ಡ್ ಮಾಡಬೇಕು ಅಂತ ಅವರು. ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತಗೋಬೇಕು. ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವ 3 ಜನದ್ದು ಇದೇ ತಪ್ಪಿದೆ. 11 ಮಂದಿಯ ಸಾವು ಸರ್ಕಾರ ಪ್ರಾಯೋಜಿತ ಹತ್ಯೆ. ಶೋಕಿ ಮಾಡಲು ಹೋಗಿ ಸರ್ಕಾರ ಅಮಾಯಕರನ್ನ ಬಲಿ ಕೊಟ್ಟಿದೆ. ಸಿಎಂ ಡಿಸಿಎಂ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು. ಸಿಎಂ ಡಿಸಿಎಂ ಅವರನ್ನ ಪಕ್ಷದಿಂದಲೇ ಕಿತ್ತೊಗೆಯಬೇಕು. ಅಮಾಯಕರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದು ನಿಲ್ಲಬೇಕು. ಹೀಗಂತ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದ್ದು ಕಾಲ್ತುಳಿತ ಪ್ರಕರಣದಿಂದ ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸಿಬಿಟ್ಟಿದೆ. ದೋಸ್ತಿಗಳಿಗೆ ಕಾಲ್ತುಳಿತ ಕೇಸ್ ಅಸ್ತ್ರ. ರಾಜ್ಯಾದ್ಯಂತ ಹೋರಾಟಕ್ಕೆ ರಣತಂತ್ರ. ಸಿಎಂ ಡಿಸಿಎಂ ಪರಂ ಟಾರ್ಗೆಟ್. ಮೂವರಿಗೂ ತ್ರಿಮೂರ್ತಿಗಳ ಡಿಚ್ಚಿ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಎಸ್ವೈ ಎಂಟ್ರಿ. ರಾಜ್ಯಪಾಲರಿಗೂ ದೂರು. ಹನ್ನೊಂದು ಮಂದಿಯ ಸಾವಿನ ಪ್ರಕರಣ ಎಲ್ಲೆಲ್ಲಿ ಸುತ್ತಿಕೊಂಡು ಬಂದ್ರು ಕೊನೆಗೆ ಸರ್ಕಾರದ ಬುಡಕ್ಕೆ ಬರ್ತಾ ಇದೆ. ಪೊಲೀಸರ ಕಡೆ ಬೊಟ್ಟು ಮಾಡಿದ್ರು, KSCA ಕಡೆ ತೋರಿಸಿದ್ರು, ಕೊನೆಗೆ ಅದು ಸರ್ಕಾರವನ್ನೇ ಹೊಣೆ ಮಾಡ್ತಾ ಇದೆ. ವಿಪಕ್ಷಗಳಂತೂ ಮದ್ದು ಗುಂಡುಗಳಂತಹ ಮಾತುಗಳನ್ನ, ರಾಕೆಟ್ಗಳಂತಹ ಪ್ರಶ್ನೆಗಳನ್ನ ಸರ್ಕಾರದ ಕಡೆಗೆ ಎಸೀತಾ ಇದೆ. ಇದರಿಂದ ಸರ್ಕಾರವೇ ವಿಲವಿಲ ಒದ್ದಾಡುವಂತಾಗಿಬಿಟ್ಟಿದೆ. ಕಾಲ್ತುಳಿತ ಪ್ರಕರಣದಲ್ಲಿ ಯಾರು ಏನೇ ಹೇಳಿದ್ರು ಅದರಲ್ಲಿ ಸರ್ಕಾರದ ತಪ್ಪು ಇದೆ. ಆಡಳಿತ ಪಕ್ಷದ ವೈಫಲ್ಯ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮಡಿದವರ ಕುಟುಂಬಗಳಿಂದ ಹಿಡಿದು ಸಾಮಾನ್ಯ ಜನರವರೆಗೆ ಎಲ್ಲರೂ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭವನ್ನ ಮಿಸ್ ಮಾಡಿಕೊಳ್ಳಲೇಬಾರದು ಅಂತ ಈಗ ವಿಪಕ್ಷಗಳು ತೀರ್ಮಾನಿಸಿದ್ದು ಕತ್ತಿ ಗುರಾಣಿಗಳನ್ನ ಹಿಡಿದು ಸರ್ಕಾರದ ವಿರುದ್ಧ ಯುದ್ಧಕ್ಕೆ ಸಜ್ಜಾಗಿ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕೈಗಳು ರಕ್ತ ಸಿಗ್ತಾ ಇದೆ. ಅಕ್ಯೂಸ್ ನಂಬರ್ 1, 2, 3 ಆಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರನ್ನ ಅವ್ರು ಮಾಡಬೇಕಾಗ್ತದೆ. ರಾಜ್ಯದ ಜನ ಹೇಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಹೇಳ್ತಾ ಇದ್ದಾರೆ, ವಿ ಆರ್ ವಿತ್ ಪೊಲೀಸ್ ಅಂತ ಜನ ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿಗೆ ಕಾಲ್ತುಳಿತ ಪ್ರಕರಣ ಒಂದು ಅಸ್ತ್ರದಂತೆ ಸಿಕ್ಕಿದ್ದು ಅದನ್ನ ಸರ್ಕಾರದ ಮೇಲೆಯೇ ಪ್ರಯೋಗಿಸಲು ದೋಸ್ತಿಗಳು ಸಜ್ಜಾಗಿದ್ದಾರೆ. ಆಕ್ಸಿಜನ್ ದುರಂತ ವಿಚಾರ ಪ್ರಸ್ತಾಪಿಸಿ ಬಿಜೆಪಿಗೆ ಟಕ್ಕರ್ ಕೊಡ್ತಾ ಇದ್ದ ಕೈಗೆ ಈಗ ಕಮಲ ಕೌಂಟರ್ ಕೊಡಲು ಮುಂದಾಗಿದೆ. ಆಕ್ಸಿಜನ್ ದುರಂತದ ಆರೋಪಕ್ಕೆ ಕಾಲ್ತುಳಿತ ಕೇಸ್ ಅಸ್ತ್ರವನ್ನ ಪ್ರಯೋಗಿಸಲು ಬಿಜೆಪಿ ಮುಂದಾಗಿದೆ. ಈ ಕಾಲ್ತುಳಿತ ಪ್ರಕರಣದಲ್ಲಿ ಕಾಂಗ್ರೆಸ್ ವಿರುದ್ಧ ಅಭಿಯಾನವನ್ನೇ ಮಾಡಲು ಬಿಜೆಪಿಯಿಂದ ಸಿದ್ಧತೆಯಾಗಿದೆ. ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಸರ್ಕಾರ, ಪೊಲೀಸರು, ಅಧಿಕಾರಿಗಳು, ಸ್ಟೇಡಿಯಂ ಸಿಬ್ಬಂದಿಯನ್ನ ಹೊಣೆ ಮಾಡ್ತಾ ಇದೆ. ಆದರೆ ಅಸಲಿ ಆರೋಪಿಗಳು ಸಿಎಂ ಡಿಸಿಎಂ ಪರಮೇಶ್ವರ್ ಅಂತ ಆರೋಪ ಮಾಡ್ತಾ ಇರೋ ವಿಪಕ್ಷಗಳು ಸಿದ್ದು ಡಿಕೆಶಿ ವಿರುದ್ಧ ಮುಗಿಬೀಳುತ್ತಾ ಇವೆ. ಈ ಪ್ರಕರಣದಲ್ಲಿ ರಾಜ್ಯಪಾಲರಿಗೂ ದೂರು ನೀಡಲು ಬಿಜೆಪಿ ನಿರ್ಧಾರ ಮಾಡಿದ್ಯಂತೆ. 11 ಮಂದಿ ಅಮಾಯಕರ ಸಾವಿಗೆ ಸಿಎಂ ಡಿಸಿಎಂ ಗೃಹ ಸಚಿವರೇ ಕಾರಣ ಅಂತ 3 ವಿರುದ್ಧ ದೂರು ಕೊಡಲು ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಈ ಕಾಲ್ತುಳಿತದ ಹೋರಾಟವನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ತೀರ್ಮಾನಿಸಿರೋ ಬಿಜೆಪಿ ಇದರ ಬಗ್ಗೆ ಕೇಂದ್ರ ಮಟ್ಟದಲ್ಲೂ ಗಮನ ಸೆಳೆಯಲು ಮುಂದಾಗಿದೆ. 11 ಮಂದಿಯ ಸಾವಿನ ಬಗ್ಗೆ, ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ
ಕೇಂದ್ರ ಗೃಹ ಇಲಾಖೆಗೂ ಪತ್ರ ಬರೆಯಲು ಬಿಜೆಪಿ ಚಿಂತನೆ ನಡೆಸಿದೆಯಂತೆ. ಸರ್ಕಾರದ ವಿರುದ್ಧ ಬಿಜೆಪಿಯ ಹೋರಾಟಗಳು ಕೆಲವೇ ದಿನಗಳಲ್ಲಿ ಸತ್ವ ಕಳೆದುಕೊಳ್ತಾ ಇವೆ. ಹಾಗಾಗಿ ಈ ಪ್ರಕರಣವನ್ನ ಮುಂದಿನ 2.5 ವರ್ಷಗಳ ಕಾಲವೂ ಜೀವಂತವಾಗಿಡಲು ದೋಸ್ತಿಗಳು ತಂತ್ರ ಮಾಡಿದ್ದಾರಂತೆ. ಈ ಹೋರಾಟ ಹಾಗೆ ಶುರುವಾಗಿ ಹೀಗೆ ಸ್ಟಾಪ್ ಆಗಬಾರ್ದು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇನ್ನೂ 2.5 ವರ್ಷಗಳ ಕಾಲ ಅಧಿಕಾರದಲ್ಲಿರಲಿದ್ದು ಅಷ್ಟೂ ದಿನ ಈ ಪ್ರಕರಣ ಜೀವಂತವಾಗಿರಬೇಕು. ಜನರು ಈ ಪ್ರಕರಣವನ್ನ ಮರೆಯಬಾರದು. ಸರ್ಕಾರವೇ 11 ಮಂದಿಯ ಸಾವಿಗೆ ಕಾರಣ ಅಂತ ರಾಜ್ಯದ ಜನರು ನಂಬಬೇಕು. ಅಲ್ಲಿಯವರೆಗೆ ಹೋರಾಟ ಮಾಡಬೇಕು ಅಂತ ವಿಪಕ್ಷಗಳು ತೀರ್ಮಾನಿಸಿವೆ. ಅದಕ್ಕಾಗಿ ಸಿಎಂ ಡಿಸಿಎಂಗೆ ಜಿಲ್ಲಾ ಪ್ರವಾಸಗಳಲ್ಲಿ ಘೆರಾವ್ ಹಾಕಲು ತಂತ್ರಗಾರಿಕೆ ಮಾಡಲಾಗಿದೆಯಂತೆ. ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗಬೇಕು. ರಾಜ್ಯದ ಮೂಲೆ ಮೂಲೆಗೂ ತಲುಪಬೇಕು ಅಂದ್ರೆ ಅದಕ್ಕೆ ದೊಡ್ಡವರ ಎಂಟ್ರಿಯೂ ಆಗಬೇಕು. ಅದಕ್ಕಾಗಿಯೇ ಈ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಬಿಎಸ್ ಯಡಿಯೂರಪ್ಪ ಅವರನ್ನು ಅಖಾಡಕ್ಕೆ ಇಳಿಸಲು ಬಿಜೆಪಿ ತೀರ್ಮಾನಿಸಿದೆಯಂತೆ. ಕೆಲವೇ ದಿನಗಳಲ್ಲಿ ಬಿಎಸ್ವೈ ಸಹ ಹೋರಾಟಕ್ಕೆ ಧುಮುಕಲಿದ್ದು ದೋಸ್ತಿಗಳ ಜೊತೆ ಸೇರಿ ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೆಯಲಿವೆಯಂತೆ. ಸರ್ಕಾರದ ಕೈಗೆ ರಕ್ತ ಅಂಟಿದೆ ಎಂದ ಶೋಭಾ ಕರಂದ್ಲಾಜೆ. ಕಾಲ್ತುಳಿತ ಪ್ರಕರಣದ ಬಗ್ಗೆ ವಿಪಕ್ಷಗಳು ಈಗಾಗಲೇ ಸೀರಿಯಸ್ ಆಗಿವೆ. ಸರ್ಕಾರವನ್ನ ಕಟ್ಟಿಹಾಕಲು ಏನು ಬೇಕೋ ಅದೆಲ್ಲವನ್ನೂ ಮಾಡ್ತಾ ಇವೆ. ಎಲ್ಲ ಬಿಜೆಪಿ ಜೆಡಿಎಸ್ ನಾಯಕರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಶುಕ್ರವಾರವಷ್ಟೇ ದೋಸ್ತಿ ಪಕ್ಷಗಳ ತ್ರಿಮೂರ್ತಿಗಳು ಜೊತೆಯಲ್ಲೇ ಪ್ರೆಸ್ ಮೀಟ್ ಮಾಡಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು. ನಿಜವಾದ ಆರೋಪಿಗಳು ಸಿಎಂ ಡಿಸಿಎಂ ಗೃಹ ಸಚಿವರು ಅಂತ ಹೇಳಿದ್ರು. ಈಗ ಶೋಭಾ ಕರಂದ್ಲಾಜೆ ಸಹ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕೈಗಳು ರಕ್ತ ಸಿಗ್ತಾ ಇದೆ. ಮಕ್ಕಳನ್ನ ತಂದೆ ತಾಯಿ ಯಾರು ಕಳ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ. ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಟಿಸಕ್ಕೆ ನೋಡ್ತಾ ಇದ್ದಾರೆ, ಅವರ ಮೂತಿಗೆ ಒರೆಸೋಣ ಅಂತ ಹೇಳಿ. ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಪ್ ಅಂತ ನಾವು ಹೇಳ್ತಾ ಇದ್ವಿ, ಒಬ್ಬ ಒಳ್ಳೆಯ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ, ಸಾಮಾನ್ಯ ಕುಟುಂಬದಿಂದ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಆದ್ರು ಅಂತ ಹೇಳ್ಕೊಂತಿದ್ವಿ, ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಮತ್ತು ಈ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ. ಎಸ್, ಕಾಲ್ತುಳಿತದ ಕೇಸ್ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಡೀ ಕರ್ನಾಟಕ ರಾಜ್ಯ ಶೋಕಾಚರಣೆಯಲ್ಲಿದೆ. ತಂದೆ ತಾಯಂದಿರು ಮಕ್ಕಳನ್ನ ಕಳೆದುಕೊಂಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಒಬ್ಬ ಹುಡುಗ ತೀರ್ಕೊಂಡಿದ್ದಾನೆ. ತಾಯಿ ತಂದೆ ಇಬ್ಬರೂ ಡಿಪ್ರೆಷನ್ಗೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಕೈಗೆ ರಕ್ತ ಅಂಟ್ಕೊಂಡಿದೆ. ತಮ್ಮ ಕೈಯಲ್ಲಿರುವ ರಕ್ತವನ್ನ ಪೊಲೀಸರ ಮೂತಿಗೆ ಒರೆಸ್ತಿದ್ದಾರೆ ಅಂತ ಶೋಭಾ ಕರಂದ್ಲಾಜೆ ಗರಂ ಆಗಿದ್ದಾರೆ. ನಿಮ್ಮ ಪ್ರಚಾರದ ಹುಚ್ಚಿಗಾಗಿ ಕರ್ನಾಟಕದ 11 ಮಕ್ಕಳು ಬಲಿಯಾಗಿದ್ದಾರೆ ಅಂತ ಅವರು ವಾಗ್ದಾಳಿ ನಡೆಸಿದ್ರು. ಮುಡ ವಾಲ್ಮೀಕಿ ಹಗರಣ ಅಂತ ವಿಪಕ್ಷಗಳು ಎಷ್ಟೆಷ್ಟು ಹೋರಾಟ ಮಾಡಿದ್ರು ಅದರಿಂದ ಸರಿಯಾದ ಪ್ರತಿಫಲ ಸಿಕ್ಕಿಲ್ಲ. ಆದ್ರೆ ಈಗ ಆಗಿರೋ ಕಾಲ್ತುಳಿತ 11 ಮಂದಿಯ ಸಾವು ತುಂಬಾ ಭಾವನಾತ್ಮಕ ವಿಚಾರ. ರಾಜ್ಯದ ಜನರು ಯೋಚನೆ ಮಾಡ್ತಾ ಇರುವಂತಹ ವಿಚಾರ. ಹಾಗಾಗಿ ಇದೇ ವಿಚಾರ ಇಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕು ಅಂತ ಬಿಜೆಪಿ ತೀರ್ಮಾನಿಸಿದ್ದು ಅದಕ್ಕಾಗಿ ರೂಪುರೇಷೆಗಳನ್ನೂ ಸಿದ್ಧ ಮಾಡ್ತಾ ಇದೆ. ಕಾಲ್ತುಳಿತದಲ್ಲಿ ಕೇವಲ ವಿಪಕ್ಷಗಳು ಮಾತ್ರ ರಾಜಕೀಯ ಮಾಡ್ತಾ ಇಲ್ಲ. ಆಡಳಿತ ಪಕ್ಷವೂ ತಮ್ಮನ್ನ ತಾವು ಬಚಾವ್ ಮಾಡಿಕೊಳ್ಳುವುದಕ್ಕೆ ಭಾರೀ ರಾಜಕೀಯ ನಾಟಕವನ್ನೇ ಆಡ್ತಾ ಇದೆ. ಪ್ರಕರಣ ತಮ್ಮ ಬುಡಕ್ಕೆ ಬರದೇ ಇರಲಿ ಅಂತ ಈಗಾಗಲೇ ತಲೆದಂಡ ಪಾಲಿಟಿಕ್ಸ್ ಶುರು ಮಾಡಿದೆ. ಸರ್ಕಾರದ ತಲೆದಂಡ ಪಾಲಿಟಿಕ್ಸ್ ಹೇಗಿದೆ ಅಂತ ನೋಡೋದಾದ್ರೆ ವಿವರಣೆ ಕೇಳದೆ ಏಕಾಏಕಿ ಕಮಿಷನರ್ ಅವರನ್ನ ಸಸ್ಪೆಂಡ್ ಮಾಡಲಾಯಿತು. ಕಮಿಷನರ್ ಜೊತೆ 4 ಅಧಿಕಾರಿಗಳನ್ನು ಅಮಾನತು ಮಾಡಲಾಯಿತು. ಪೊಲೀಸರು ಬೇಡ ಅಂತ ಹೇಳಿದ್ರು. ಸಿಎಂ ಮತ್ತು ಟೀಮ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಂತೆ. ಗೃಹ ಸಚಿವರ ಗಮನಕ್ಕೂ ತರದೆ ಕಾರ್ಯಕ್ರಮ ಫಿಕ್ಸ್ ಆಗಿತ್ತಂತೆ. ಆದ್ರೆ ಈಗ ಸರ್ಕಾರದ ತಪ್ಪುಗಳನ್ನ ಮುಚ್ಚಿಕೊಳ್ಳುವುದಕ್ಕೆ ಅಧಿಕಾರಿಗಳಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ.
ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತಾರಲ್ಲ, ಹಾಗಾಗಿದೆ ಈ ಪರಿಸ್ಥಿತಿ. ವಿಧಾನಸೌಧದಲ್ಲಿ ಸರ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಸ್ಟೇಡಿಯಂ ಬಳಿ ಅಭಿಮಾನಿಗಳು ಸತ್ತಿದ್ದಕ್ಕೆ ನೀವೇ ಹೊಣೆ, ನೀವು ಸರಿಯಾಗಿ ಭದ್ರತೆ ಕೊಟ್ಟಿಲ್ಲ ಅಂತ ಪೊಲೀಸ್ ಕಮಿಷನರ್ ಮತ್ತು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ. ಸರ್ಕಾರದ ಈ ತಲೆದಂಡ ಪಾಲಿಟಿಕ್ಸ್ಗೆ ಈಗ ವಿಪಕ್ಷಗಳು ಮಾತ್ರವಲ್ಲದೆ ಜನರೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಕ್ಷ ಅಧಿಕಾರಿಗಳನ್ನಷ್ಟೇ ಹೊಣೆ ಮಾಡಿದ್ದು ಸರಿನಾ? ಸಿಎಂ, ಡಿಸಿಎಂ, ಗೃಹ ಸಚಿವರು ಕಾರಣರಲ್ವೇ? ಸಚಿವರಿಗೆ ಜವಾಬ್ದಾರಿ ಇಲ್ವೇ? ಹೊಣೆ ಹೊರಲ್ವೇ? ಮುಜುಗರ ತಪ್ಪಿಸಿಕೊಳ್ಳೋಕೆ ಅಧಿಕಾರಿಗಳ ಅಮಾನತು ಮಾಡಿದ್ದಾರೆ ಅಂತ ಸರ್ಕಾರವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. 11 ಜನರ ಸಾವಿಗೆ 6 ಅಧಿಕಾರಿಗಳು, ಹಾಗೆ ಸಿಎಂ ಕಾರ್ಯದರ್ಶಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಅದೇ ರೀತಿ 11 ಜನರ ಸಾವಿಗೆ ಹೊಣೆಯಾಗಿಸಿ ಕೆಎಸ್ಸಿಎನ 4 ಜನ ಸಿಬ್ಬಂದಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಆದರೆ ಈವರೆಗೆ ಯಾವೊಬ್ಬ ಸಚಿವರು ಇದು ಸರ್ಕಾರದ ವೈಫಲ್ಯ ಅಂತ ಒಪ್ಕೊಂಡಿಲ್ಲ, ರಾಜೀನಾಮೆ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿಲ್ಲ. ಬದಲಾಗಿ ತಪ್ಪನ್ನ ಇನ್ನೊಬ್ಬರ ತಲೆ ಮೇಲೆ ಹೊರಿಸಿ ವಿಪಕ್ಷಗಳ ವಿರುದ್ಧ ರಾಜಕೀಯ ಮಾಡಲು ಮುಂದಾಗಿದ್ದಾರೆ. ತಪ್ಪು ನಡೆದಿದೆ ಆದ್ರೆ ಆ ತಪ್ಪು ನಮ್ಮಿಂದ ಆಗಿಲ್ಲ ಎಂದ ಕೈ ಸಚಿವರು ಸಿಎಂ ಆಗಿರಬಹುದು, ಡಿಸಿಎಂ ಆಗಿರಬಹುದು, ಈ ಪ್ರಕರಣದಲ್ಲಿ ಸರ್ಕಾರದ ತಪ್ಪು ಇದೆ, ಆಡಳಿತದ ವೈಫಲ್ಯ ಇದೆ ಅನ್ನೋದನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಇನ್ನೂ ಮುಂದಕ್ಕೋಗಿ ಪೊಲೀಸರು ಸ್ಟೇಡಿಯಂ ಸಿಬ್ಬಂದಿಯ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ತಪ್ಪು ಆಗಿದೆ ನಿಜ, ಆದರೆ ಆ ತಪ್ಪು ಚಿನ್ನಸ್ವಾಮಿ ಸ್ಟೇಡಿಯಂ ಅವರಿಂದ ನಡೆದಿದೆ. ಕೆಎಸ್ಸಿಎ ತಪ್ಪು ಮಾಡಿದೆ ಅಂತ ಬೇರೆಯವರ ಮೇಲೆ ತಪ್ಪು ಹೊರಿಸಲು ನೋಡ್ತಾ ಇದ್ದಾರೆ. RCB ಮತ್ತು ಸ್ಟೇಡಿಯಂ ಅವರು ಇವರೆಲ್ಲ ಕೂಡ ಪರ್ಮಿಷನ್ ತೊಗೊಂಡು ಮಾಡಬೇಕಾಗಿತ್ತು. ಮೊದಲನೇದಾಗಿ ಒಂದು ಪ್ರೋಗ್ರಾಮ್ ಸಾಕಾಗಿತ್ತು, ಅದು ವಿಧಾನಸೌಧ ಮಾಡಿದ್ರಲ್ಲ, ಮುಂದೆ ಮಾಡಿದ್ರಲ್ಲ, ಸಾಕಾಗಿತ್ತು. ಆದರೆ ಎರಡನೇ ಸಭೆ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಅವರು ಸ್ಟೇಡಿಯಂ ಅವರು ಮಾಡಿದ್ದಾರೆ. ಸ್ಟೇಡಿಯಂ ಕೆಪಾಸಿಟಿ ಇರೋದೇ 35,000, 2-3 ಲಕ್ಷ ಜನ ಜಮಾಯಿಸಿದ್ದಾರೆ. ಮತ್ತು ಅವರು ಯಾರು RCB ಟೀಮ್ ನಡೆಸ್ತಾರಲ್ಲ ಅವರು ಮತ್ತು ಸ್ಟೇಡಿಯಂನವರೇ ನೇರ ಹೊಣೆಗಾರರು. ಇದಕ್ಕೆ ಪೊಲೀಸರು ಕೂಡ ಪರ್ಮಿಷನ್ ಕೊಟ್ಟಿರಲಿಲ್ಲ, ಕೊಡದೇನೆ ಅವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಅತ್ಯಂತ ದುರ್ದೈವದ ಸಂಗತಿ. ಮಾಡಿಕೊಳ್ತಾ ಇರೋ ಸಚಿವರು ಒಂದು ಕಾರ್ಯಕ್ರಮ ಸಾಕಾಗಿತ್ತು, ನಾವು ವಿಧಾನಸೌಧದಲ್ಲಿ ಮಾಡಿದ್ದ ಕಾರ್ಯಕ್ರಮವೇ ಸಾಕಾಗಿತ್ತು, ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ಮಾಡೋ ಅಗತ್ಯ ಇರಲಿಲ್ಲ, ಇದಕ್ಕೆ ಸ್ಟೇಡಿಯಂನವರೇ ಹೊಣೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಗೃಹ ಇಲಾಖೆ ಅನುಮತಿ ಕೊಟ್ಟಿತ್ತು, ಬಂದೋಬಸ್ತ್ ವಿಚಾರದಲ್ಲಿ ಕಷ್ಟ ಆಗುತ್ತೆ ಅಂತ ಅವರು ನಿರಾಕರಣೆಯನ್ನು ಮಾಡಿದ್ರು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಮಾರಂಭ ಮಾಡಿದ್ದಾರೆ. ನಾವು ಯಾವುದೇ ರೀತಿಯ ನಿರ್ಲಕ್ಷ್ಯ ತೋರಿಲ್ಲ, ನಮ್ಮ ನಿರೀಕ್ಷೆಗೂ ಮೀರಿ ಜನ ಬಂದಿದ್ದರಿಂದ ಕೆಲವೊಂದು ತಪ್ಪುಗಳು ಆಗಿವೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಮ್ಮ ಗೃಹ ಇಲಾಖೆಯಿಂದ ಏನೇನು ಅವರಿಗೆ ಪರ್ಮಿಷನ್ ಬೇಕಾಗಿತ್ತು ಅದನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲಿ ನಮಗೆ ಬಂದೋಬಸ್ತಿಗೆ ಕಷ್ಟ ಆಗುತ್ತೆ ಅದು ಕೂಡ ಭಾಳ ಸ್ಪಷ್ಟವಾಗಿ ನಿರಾಕರಣೆ ಕೂಡ ಮಾಡಿರೋ ದಾಖಲೆಗಳು ಇವೆ. ನಾವು ಯಾವುದೇ ರೀತಿಯಾದಂಥ ನಿರ್ಲಕ್ಷ್ಯ ತೋರಿಸ್ಬೇಕಂತಿಲ್ಲ. ಏಕಾಏಕಿ 3.5 ಲಕ್ಷ 4 ಲಕ್ಷ ಜನ ಬಂದಾಗ, ನಮ್ಮ ನಿರೀಕ್ಷೆ ಮೀರಿ ಜನರು ಬಂದಾಗ ಸ್ವಲ್ಪ ಲೋಪಗಳಾಗಿದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ನಾವು ಡಿಫೆಂಡ್ ಮಾಡೋಕ್ಕೂ ಹೋಗ್ತಾ ಇಲ್ಲ. ಸರ್ಕಾರದ ವಿರುದ್ಧ ಮತ್ತೆ ಹರಿಹಾಯ್ದ HDK. ಶುಕ್ರವಾರವಷ್ಟೇ ಪ್ರೆಸ್ ಮೀಟ್ ಮಾಡಿ ಕಾಲ್ತುಳಿತದಲ್ಲಿ ಸಿಎಂ, ಡಿಸಿಎಂ ಪಾತ್ರವನ್ನ ವಿವರಿಸಿದ್ದ HD ಕುಮಾರಸ್ವಾಮಿ ಈಗ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, DKಶಿ ಹೇಳಿದಂತೆ ನಾವೇನು ಹೆಣದ ಮೇಲೆ ರಾಜಕೀಯ ಮಾಡಲ್ಲ, ಪರಿಹಾರ ಅನ್ನೋದು ದುಡ್ಡಿನ ಮೇಲೆ ನಿಂತಿದೆ, ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ರಾಜ್ಕುಮಾರ್ ಮೃತಪಟ್ಟಾಗ ಶಾಂತಿ ಕದಡಲು ಯತ್ನವಾಯಿತು, ಶಾಂತಿ ಕದಡುವವರ ಮೇಲೆ ಆಗ ಗೋಲಿಬಾರ್ ಆಯಿತು. ಆ ಘಟನೆಗೂ ಕಾಲ್ತುಳಿತಕ್ಕೂ ಹೋಲಿಕೆ ಮಾಡಬೇಡಿ ಅಂತ ಹೇಳಿದ್ರು. ಇನ್ನು RCB ಗೆಲ್ಲೋ ಮೊದಲೇ ಸಂಭ್ರಮಾಚರಣೆಗೆ ಯಾಕೆ ಅರ್ಜಿ ಹಾಕಿದ್ರು? RCB ಗೆಲ್ಲುತ್ತೆ ಅಂತ ಏನಾದರೂ ಕನಸು ಬಿದ್ದಿತ್ತಾ ಅಂತ HDK ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತಗೋಬೇಕಿದೆ. ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು 3 ಜನದ್ದು ಇಲ್ಲೇ ತಪ್ಪಿದೆ. ಮ್ಯಾಚ್ ಶುರುವಾಗೋದು 7:15 ಗಂಟೆ, 6 ಗಂಟೆಗೆ ಅರ್ಜಿ ಕೊಡ್ತಾರೆ ಹಿಂದಿನ ದಿವಸ ಪರ್ಮಿಷನ್ ಕೊಡಿ ಅಂತ ಹೇಳಿ. ಇವ್ರಿಗೇನು ಕನಸು ಬಿದ್ದಿತ್ತ ನಾವು ಇದನ್ನು ಗೆಲ್ತೀವಿ ಅಂತೇಳಿ? ಇನ್ನೂ ಕ್ರಿಕೆಟ್ ಫೈನಲ್ ಪಂದ್ಯ ಶುರುನೇ ಆಗಿಲ್ಲ, ಆಗಲೇ ಅರ್ಜಿ ಕೊಡ್ತಾರೆ. ನಂತರ ಇನ್ನೊಂದು ಅರ್ಜಿ DPR ಮುಂದೆ
ವಿಧಾನಸೌಧದ ಮುಂಭಾಗದಲ್ಲಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಇನ್ನೊಂದು ಅರ್ಜಿ ಕೊಡ್ತಾರೆ. ಯಾರಿವೆಲ್ಲ ಕೊಡಿಸಿದ್ರು? ಬೆಳಗ್ಗೆ 7:15 ಗಂಟೆನಲ್ಲಿ ಕಮಿಷನರ್ ಮೇಲೆ ಒತ್ತಡ ಆಗದತ್ತವ್ರು ಯಾರು? ಇದರ ಹೊಣೆಯನ್ನ ಸಿಎಂ ಡಿಸಿಎಂ ಗೃಹ ಸಚಿವರೇ ಹೊರಬೇಕು. ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಅದೇ ರೀತಿ ಸಿಎಂ ಕಾರ್ಯದರ್ಶಿಯಾಗಿದ್ದ ಗೋವಿಂದರಾಜು ಸಸ್ಪೆಂಡ್ ಮಾಡಿರೋ ವಿಚಾರವಾಗಿಯೂ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಹೇಳಿದ ಮೇಲೆ ಸರ್ಕಾರಕ್ಕೆ ಜ್ಞಾನೋದಯವಾಗಿದೆ, ಹೀಗಾಗಿ ಗೋವಿಂದರಾಜುಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ತಡವಾಗಿಯಾದರೂ ಕ್ರಮ ಕೈಗೊಂಡಿದ್ದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ಸರ್ಕಾರ ಮಾಡಿದ ತಪ್ಪಿಗೆ ಅಧಿಕಾರಿಗಳ ತಲೆದಂಡ ಆಗಿದೆ ಅಂತ ಹೇಳಿದರು. ಇನ್ನು ಕಾಲ್ತುಳಿತ ಘಟನೆ ಕುರಿತಾಗಿ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಪ್ರತಿಕ್ರಿಯೆ ನೀಡಿದ್ದು, ಘಟನೆಗೆ ಸರ್ಕಾರವೇ ನೇರ ಹೊಣೆ ಅಂತ ಆರೋಪಿಸಿದ್ದಾರೆ. ಸಂಭ್ರಮಾಚರಣೆಗಾಗಿ 25ರಿಂದ 30 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ರು. ಆದರೆ ಸ್ಟೇಜ್ ಮೇಲೆ 300ಕ್ಕೂ ಹೆಚ್ಚು ಜನ ಸಚಿವರ ಕುಟುಂಬಸ್ಥರೇ ಇದ್ರು. ವಿಧಾನಸೌಧದ ಬಳಿ ಪೊಲೀಸರು ಸೇರಿದ್ರು. ಚಿನ್ನಸ್ವಾಮಿ ಬಳಿ ಹೆಚ್ಚಿನ ಪೊಲೀಸರು ಇಲ್ಲದ ಕಾರಣ ಕಾಲ್ತುಳಿತ ಸಂಭವಿಸಿದೆ ಅಂತ ಬೆಲ್ಲದ್ ಹೇಳಿದ್ದಾರೆ. ಮೊನ್ನೆ ಬೆಂಗಳೂರಲ್ಲಿ ಆದಂಥ ದುರ್ಘಟನೆಗೆ ಸಂಪೂರ್ಣ ಹೊಣೆ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಗೃಹ ಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರು. ಆದರೆ ನಾನು ಅವ್ರಿಗೆ ಕೇಳ್ತಾ ಇದ್ದೇನೆ, ಸತ್ತಾರ ನಮ್ಮ ಕರ್ನಾಟಕದ ಕನ್ನಡ ಜನತೆಯ ಮಕ್ಕಳು ಸತ್ತಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂತಂದ್ರೂ ಕೂಡ ಅದರ ಮೇಲೆ ಹೋಗಿ ನೀವು ವಿಜಯೋತ್ಸವ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಬರುವುದಿಲ್ಲ, ನಿಮ್ಗೇನು ಅನ್ಸೋದಿಲ್ಲ. ನಿಮ್ಗೆ ಮನ್ಯಾಗ ನಿಮ್ಮ ಮಕ್ಕಳು ಇಕ್ಕಳು ಅವ್ರೆ ಅದಾರೋ ಇಲ್ಲೋ, ನಿಮ್ಗೇನ್ರ ಸ್ವಲ್ಪ ಆದ್ರೂ ಸತ್ಯ ಮನುಷ್ಯತ್ವ ಅನ್ನೋದು ಐತೋ ಇಲ್ಲೋ ಅಂತೇಳಿ ನಾ ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನೈತಿಕ ಹೊಣೆ ಹೊತ್ತು ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಒಂದು ಕಡೆ ವಿಪಕ್ಷಗಳು ಮುಗಿಬೀಳ್ತಾ ಇವೆ, ಮತ್ತೊಂದು ಕಡೆ ಸರ್ಕಾರದಲ್ಲೇ ಸಾಕಷ್ಟು ಬೆಳವಣಿಗೆಗಳು ನಡೆಯುತ್ತಾ ಇವೆ. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಕೇಸುಗಳು ದಾಖಲಾಗ್ತಾ ಇವೆ. ಈ ಪ್ರಕರಣದಲ್ಲಿ ಸರ್ಕಾರದಲ್ಲಿರೋ ಸಚಿವರ ತಲೆದಂಡ ಆದರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನಡೆದಿರೋ ಕಾಲ್ತುಳಿತ ಪ್ರಕರಣ ನಿಜಕ್ಕೂ ದೊಡ್ಡ ಪ್ರಕರಣ. ಪ್ರತಿಯೊಬ್ಬರೂ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾದ ಪ್ರಕರಣ. ಈ ಘಟನೆ ಬಗ್ಗೆ, ಸರ್ಕಾರದ ನಡೆ ಬಗ್ಗೆ ಈಗ ರಾಜ್ಯದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡಲು ಇದೇ ಸರಿಯಾದ ಸಮಯ ಅಂತ ವಿಪಕ್ಷಗಳು ಮುಗಿಬಿದ್ದಿವೆ. ಜೆಡಿಎಸ್, ಬಿಜೆಪಿ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಕಾಲ್ತುಳಿತ ಅಸ್ತ್ರ ಪ್ರಯೋಗಿಸ್ತಾ ಇವೆ. ರಾಜೀನಾಮೆಗೂ ಒತ್ತಾಯ ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆಗೆ ವಿಪಕ್ಷಗಳ ಒತ್ತಾಯ, ಹೆಚ್ಚಾಯ್ತು ಒತ್ತಡ. ಸರ್ಕಾರದ ವಿರುದ್ಧವೂ ಕೇಸ್, A1, A2, A3 ಆಗೋದ್ಯಾರು? ಸಚಿವರ ತಲೆದಂಡವೂ ಆಗುತ್ತಾ? ಸರ್ಕಾರಕ್ಕೆ ಶುರುವಾಗಿದ್ದೇಕೆ ಟೆನ್ಷನ್? ಆರ್ಸಿಬಿ ಫೈನಲ್ಗೆ ಬರ್ತಾ ಇದ್ದಂತೆ ಬ್ಯುಸಿಯಾಗಿದ್ದ ರಾಜಕಾರಣಿಗಳೆಲ್ಲ ಅಪ್ಪಟ ಆರ್ಸಿಬಿ ಅಭಿಮಾನಿಗಳಾಗಿ ಬದಲಾಗಿದ್ರು. ಸರ್ಕಾರದ ಸಚಿವರು, ವಿಪಕ್ಷಗಳ ನಾಯಕರು ಎಲ್ಲರೂ ಟಿವಿ ಮುಂದೆ ನಿಂತು ಫೋಟೋ ತೆಗೆಸಿಕೊಂಡು ಜೈ ಆರ್ಸಿಬಿ ಅಂತ ಪೋಸ್ಟ್ ಮಾಡಿದ್ರು. ಇನ್ನು ಆರ್ಸಿಬಿ ಕಪ್ ಗೆದ್ದ ಮೇಲಂತೂ ಕೇಳಲೇಬೇಡಿ. ಅದರ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ನಾ ಮುಂದು ಅಂತ ಪ್ರಯತ್ನ ಮಾಡಿದ್ರು. ಸಿಎಂ ತಮ್ಮ ಪಟಾಲಂ ಹೇಳಿದಂತೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರೆ ಡಿಸಿಎಂ ಸೀದಾ ಏರ್ಪೋರ್ಟ್ಗೆ ಹೋಗಿ ಆಟಗಾರರನ್ನ ಬರಮಾಡಿಕೊಂಡಿದ್ರು. ಎಸ್, ಡಿ.ಕೆ. ಶಿವಕುಮಾರ್ ಒಂದು ಕೈಯಲ್ಲಿ ಆರ್ಸಿಬಿ ಬಾವುಟ, ಮತ್ತೊಂದು ಕೈಯಲ್ಲಿ ಕರ್ನಾಟಕದ ಬಾವುಟ ಹಿಡಿದು ಏರ್ಪೋರ್ಟ್ಗೆ ಹೋಗಿ ಆಟಗಾರರನ್ನ ಬರಮಾಡಿಕೊಂಡು ಬಂದಿದ್ರು. ವಿಧಾನಸೌಧದ ಮುಂದೆ ಅಂತೂ ಸಚಿವರು, ಅವರ ಮಕ್ಕಳು, ಮೊಮ್ಮಕ್ಕಳು ಅಂತ ಎಲ್ಲರೂ ಆಟಗಾರರ ಜೊತೆ ಶೇಕ್ ಹ್ಯಾಂಡ್ ತೆಗೆದುಕೊಂಡು ಪ್ರಶಸ್ತಿಯನ್ನ ಹಿಡಿದು ಪೋಸ್ ಕೊಟ್ಟಿದ್ರು. ಸಿಎಂ ಡಿಸಿಎಂ ಆರ್ಸಿಬಿ ಗೆಲುವನ್ನ ತಮ್ಮ ಸರ್ಕಾರದ ಗೆಲುವು ಅನ್ನೋ ರೀತಿ ಸಂಭ್ರಮಿಸಿದ್ರು. ಆರ್ಸಿಬಿ ಅಭಿಮಾನಿಗಳಿಂದ ಕ್ರೆಡಿಟ್ ತೆಗೆದುಕೊಳ್ಳೋ ಕೆಲಸ ಮಾಡಿದ್ರು. ಅದನ್ನೇ ಈಗ ವಿಪಕ್ಷಗಳು ಆಡಿಕೊಳ್ತಾ ಇರೋದು. ಪೊಲೀಸರು, ಅಧಿಕಾರಿಗಳು ಎಲ್ಲ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಮತ್ತು ನಿಮ್ಮ ಭದ್ರತೆಯಲ್ಲೇ ಇದ್ರೆ ಸ್ಟೇಡಿಯಂ ಬಳಿ ಸೇರಿದ್ದ ಅಭಿಮಾನಿಗಳಿಗೆ ಭದ್ರತೆ ಕೊಡೋಕೆ ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ 11 ಮಂದಿಯ ಸಾವಿಗೆ ಸರ್ಕಾರವೇ ಮುಖ್ಯ ಕಾರಣವಾಗಿದ್ದು ಸಿಎಂ ಡಿಸಿಎಂ ಗೃಹ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಎಸ್, ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಕೊಡೋದು ಎಷ್ಟು ಸರಿ? ಮೊದಲು ನೀವು ರಾಜೀನಾಮೆ ಕೊಡಿ ಅಂತ ಸಿಎಂಗೆ ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಬಂಡತನ ಬಿಟ್ಟು ಕೂಡಲೇ ರಾಜೀನಾಮೆ ಕೊಡಲಿ ಅಂತ ವಿಪಕ್ಷಗಳು ಒತ್ತಾಯ ಮಾಡಿವೆ. ಇದು ಲಜ್ಜಗೇಡಿ ಸರ್ಕಾರ. 18 ವರ್ಷದ ನಂತರ ಗೆದ್ರು ಹೆಸರು ಬರುತ್ತೆ ಅಂತ ಹೀಗೆ ಮಾಡಿದ್ರು. 1 ವಾರ ಬಿಟ್ಟು ಮಾಡಬಹುದಿತ್ತು. ಸಿದ್ದರಾಮಯ್ಯಗೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಬೇಕು. ದಕ್ಷ ಕಮಿಷನರ್ಗೆ ನೋವು ಕೊಟ್ಟಿದ್ದೀರಿ. ಘಟನೆಯಲ್ಲಿ ಸರ್ಕಾರದ ಹೆಸರನ್ನ ಮೇಲ್ಮಟ್ಟಕ್ಕೆ ಕೊಂಡೊಯ್ಯಬೇಕೆಂದಿದ್ದು
ಈಗ ಕೊಡಲಿ ಏಟಾಗಿದೆ. ನೀವು ಮಾಡಿರುವುದು ಅಕ್ಷಮ್ಯ ಅಪರಾಧ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಯಾರಿಗೋ ಹೆಸರು ಬಂದ್ಬಿಡ್ತದೆ, ಏನೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಾರ ಬಿಟ್ಟು ಮಾಡಿದ್ರೆ ನಿಮ್ಗೆ ಏನಾಗ್ತಾ ಇತ್ತು, ಕಣ್ಣು ಒರೆಸೋ ಕುತಂತ್ರ ಮಾಡಿ ಒಬ್ಬ ಪೊಲೀಸ್ ಅಧಿಕಾರಿ ದಕ್ಷ ಇದ್ದಂಥವನ್ನ ನೀವು ಕೊಟ್ಟಿರ್ತಕ್ಕಂಥ ಒಂದು ನೋವೇನಿದೆ ಪೊಲೀಸ್ಗೆ ಎಲ್ಲ ಒಳ್ಳೆ ಅಧಿಕಾರಿಗಳಿಗೆ ನಿಮ್ಮ ಜೊತೆಲಿ ಹೆಂಗೆ ಕೆಲಸ ಮಾಡಬೇಕು ಅನ್ನುವ ಅನುಮಾನ ಬರ್ತದೆ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಕೂಡ ನಾನು ವಿನಂತಿ ಮಾಡ್ತೀನಿ, ಇದು ನೀವು ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧ. ಈ ಅಪರಾಧಕ್ಕೆ ನೀವೇ ಬೆಲೆ ತಟ್ಟೋದು ಒಳ್ಳೆಯದು ಅಂತ ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಸರ್ಕಾರದ ವಿರುದ್ಧ ಸಿಎಂ, ಡಿಸಿಎಂ, ಗೃಹ ಸಚಿವರ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಯಲ್ಲೂ ದೂರು ಕೊಟ್ಟಿರೋ ಬಿಜೆಪಿ ಈಗ ರಾಜ್ಯ ಮಟ್ಟದಲ್ಲೂ ಹೋರಾಟ ಮಾಡಿ ಸಿದ್ದು ರಾಜೀನಾಮೆಗೆ ಒತ್ತಾಯಿಸಲು ತೀರ್ಮಾನಿಸಿದ್ದಾರೆ. ಇದೇ ವಿಚಾರವನ್ನಿಟ್ಟುಕೊಂಡು ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸಲು ತೀರ್ಮಾನಿಸಿದ್ದಾರೆ. ಇನ್ನು ಇದೆಲ್ಲದರಿಂದ ಸರ್ಕಾರ ಸಹ ಟೆನ್ಷನ್ ಮಾಡಿಕೊಂಡಿದ್ದು ಮುಂದೇನು ಅಂತ ಯೋಚನೆ ಮಾಡ್ತಾ ಇದೆಯಂತೆ. ಆರೋಪಗಳಿಂದ ತಪ್ಪಿಸಿಕೊಳ್ಳಲು ದಾರಿ ಹುಡುಕ್ತಾ ಇದೆಯಂತೆ.